ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಗಂಗಾವತಿ ನಗರದ ಸಿಬಿಎಸ್ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿನಂದನೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಲಾಯಿತು. ಗಂಗಾವತಿ ಲೋಕಸಭೆ ಅಭ್ಯರ್ಥಿಯಾದ ರಾಜಶೇಖರ್ ಇಟ್ನಾಳ್ ಅವರಿಗೆ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅಭಿನಂದನೆ ಸಲ್ಲಿಸಿ ಗೌರವ ಹಾಗೂ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ, ಕಾಂಗ್ರೆಸ್ ಮುಖಂಡರು ಕರಡಿ ಸಂಗಣ್ಣ, ಲೋಕಸಭೆ ಅಭ್ಯರ್ಥಿಯಾದ ರಾಜಶೇಖರ್ ಇಟ್ನಾಳ್, ಕಾಡಾ ಅಧ್ಯಕ್ಷರಾದ ಹುಸೇನ್ ಸಾಬ್ ದೊಡ್ಡಿಹಾಳ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಮರೇಗೌಡ ಬಯಾಪುರ್, ಲಲಿತಾ ರಾಣಿ ಅವರು, ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರಾದ ಫಕೀರಪ್ಪ, ಎಪಿಎಂಸಿ ಮಾದಿ ಅಧ್ಯಕ್ಷರು ನೀಲಪ್ಪ ಸಣ್ಣಕ್ಕಿ, ಯಮನಪ್ಪ ವಿಟ್ಲಾಪುರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅಂಬರೀಶ್ ಗೋನಾಳ್ ಹಾಗೂ ಎಲ್ಲ ನಗರಸಭೆ ಸದಸ್ಯರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಸಂಭ್ರಮದ ದಿನ ಅಂತ ಹೇಳಿ ನಾವು ತಿಳ್ಕೋಬೇಕಾಗ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಇವೆಲ್ಲ ಕೂಡ ನಾವು ಎದುರಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜಶೇಖರ್ ಇಟ್ನಾಳ್ ಅವರನ್ನ ವಿಶೇಷವಾಗಿ 8 ಕ್ಷೇತ್ರದಲ್ಲಿ 2 ಕ್ಷೇತ್ರಗಳು ನೆನಪಿನಲ್ಲಿರ್ತಕ್ಕಂಥ ಕ್ಷೇತ್ರಗಳೇ ಯಾವಂತಂದ್ರೆ ಅದು ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಗಂಗಾವತಿ, ಅದು ಅನ್ಸಾರಿ ಅವರ ನೇತೃತ್ವದಲ್ಲಿ, ಇನ್ನೊಂದು ಬೆಳಗಾವಿ ಜಿಲ್ಲೆಯ ಕುರುಗುಪ್ಪ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯನ್ನು ನೋಡಿದಾಗ ಈ 2 ಕ್ಷೇತ್ರಗಳು ಇವತ್ತು ನಮ್ಮ ಅಭ್ಯರ್ಥಿಗೆ ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಸ್ಮರಿಸಬೇಕಾಗಿದೆ. ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಚುನಾವಣೆ ಪೂರ್ವದಲ್ಲಿ ಇವತ್ತ ಗಂಗಾವತಿಯಲ್ಲಿ ಇವತ್ತ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ, ಇವೆಲ್ಲ ಊಹಾಪೋಹಗಳು ಕೂಡ ನಡೆದಿರ್ತಕ್ಕಂಥದ್ದು ಕೂಡ ನಾವು ಕೂಡ ಗಮನಿಸಿದ್ದೇವೆ. ಆದರೆ ಎಲ್ಲಿ ಗಟ್ಟಿಯಾದ ನಾಯಕತ್ವ ಇರ್ತದೆ ಅಲ್ಲಿ ಜಯ ನಮಗೆ ಹುಡುಕುವಂತ ಬರ್ತದೆ. ಸಾಕ್ಷಿ ಇಕ್ಬಾಲ್ ಅನ್ಸಾರಿ ಅವರೇ ತಪ್ಪಾಗಿಲ್ಲ, ಅದು ನಿಗದಿತಕ್ಕಂಥ ಶ್ರೀನಾಥ್ ಆಗಿರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ಇತರ ಅನೇಕ ಜನ ಏನು ನಾಯಕರಲ್ಲಿ ಗಂಗಾವತಿಯಲ್ಲಿ ನಿಮ್ಮೆಲ್ಲರ ಕೊಡುಗೆಯ ಮೂಲಕ ರಾಜಶೇಖರ್ ಅವರು ಗೆದ್ದಿದ್ದಾರೆ ಅಂತೇಳಿ ಮತ್ತೊಮ್ಮೆ ನಾನು ಇವತ್ತು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಏನು ಸಿದ್ದರಾಮಯ್ಯವರ ಆಡಳಿತವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಒಬ್ಬ ಭ್ರಷ್ಟಾಚಾರ ಇಲ್ಲದಂತ ಆಡಳಿತ
ಮೂಡಾದಲ್ಲಿ ಏನಂದ್ರೆ ಇವತ್ತ ತನಿಖೆಗೆ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆ ತನಿಖೆಯ ವರದಿ ಬಂದ ನಂತರ ಅದರ ಮೇಲೆ ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗಿತ್ತು. ಅದು ಬಿಜೆಪಿಯವರು ಸಿದ್ದರಾಮಯ್ಯನವರ ಹೆಸರಿಗೆ ಹಸಿಮೆಳತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾರೆ ಅಂದ್ರೆ ತಪ್ಪಾಗಿಲ್ಲ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ವಾಲ್ಮೀಕಿ ನಿಯಮದ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳ ತಪ್ಪಿನಿಂದ ಆಗಿದೆ, ಅದು ಕೂಡ 3 ಹಂತದಲ್ಲಿ ಇವತ್ತು ಎನ್ಕ್ವೈರಿ ಆಗ್ತದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಅದರ ಒಂದು ದುರಂತ ಏನಂದ್ರೆ ಮೊನ್ನೆ ನಡೆದಂತ ಅಸೆಂಬ್ಲಿ ಇವತ್ತು ಒಳಗಡೆ ಚರ್ಚೆ ಆಗ್ಬೇಕಾದಂಥದ್ದು ಏನಂದ್ರೆ ಇಲ್ಲಿ ಇವತ್ತು ಏನು ಬರ ಇದೆ, ಕೆಲವು ಕಡೆ ಫ್ಲಡ್ ಇದೆ, ಕೆಲವು ಕಡೆ ಮನೆ ಕಳೆದುಕೊಂಡಿದ್ದಾರೆ, ಇವತ್ತು ರೈತರ ಹಾನಿಗೊಳಗಾಗಿದ್ದಾರೆ. ಆ ಚರ್ಚೆ ಆಗಲಿಲ್ಲ. ಇದರ ಕಾಳಜಿ ಯಾರಿಗೆ ಇರಬೇಕಾಗಿತ್ತಂದ್ರೆ ಅಪೋಸಿಷನ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಇರಬೇಕಾಗಿತ್ತು. ಆದ್ರೆ ಕೇವಲ ಪ್ರಚಾರಕ್ಕೋಸ್ಕರ ಇವತ್ತ ಸದನದ ಹೊರಗೆ ಇವತ್ತ ಆ ಒಂದು ಇವತ್ತ ಪ್ರದರ್ಶನ ಮಾಡತಕ್ಕಂಥದ್ದನ್ನ ಮಾಡಿದ್ರು. ಆದ್ರೆ ನಿಜವಾದ ಕಳಕಳಿಯನ್ನ ಭಾರತೀಯ ಜನತಾ ಪಾರ್ಟಿ ಅಪೋಸಿಷನ್ ಪಾರ್ಟಿ ಇವತ್ತು ಜನರಿಗೆ ಇವತ್ತನ್ನ ಏನಿವತ್ತ ಗಮನವನ್ನು ಸೆಳೆಯತಕ್ಕಂಥದ್ದು ಆಗಲಿಲ್ಲ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ತೋರಿಸಬೇಕಾಗಿದೆ. ಅದರ ಜೊತೆಗೆ ಈಗ ನಮ್ಮ ಸಂಸದರನ್ನು ನೀವು ಆಯ್ಕೆ ಮಾಡಿದ್ರಿ. ರಾಜಶೇಖರ್ ಬಗ್ಗೆ ನಿಮ್ಮ ಪರವಾಗಿ, ಅನ್ಸಾರಿ ಅವರ ಪರವಾಗಿ, ನಮ್ಮೆಲ್ಲ ನಾಯಕರ ಪರವಾಗಿ ಕೂಡ ನಾನು ಕೇಳ್ಕೊಳ್ತೀನಿ. ರಾಜು ಒಬ್ಬ ಯುವಕರಿದ್ದಾರೆ, ತರುಣರಿದ್ದಾರೆ, ಈಗಾಗಲೇ ಅವರಿಗೆ ಆಡಳಿತದ ಅನುಭವ ಇದೆ. ಅವರು ಈ ಕ್ಷೇತ್ರಕ್ಕೆ ಇವತ್ತು ತಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕೂಡ ನಾನು ಹೇಳಿದೆ. ಅನ್ಸಾರಿ ಸಾಹೇಬರು ತಾವು ಲೀಡ್ ತಗೋಬೇಕಾಗುತ್ತೆ ವಿಚಾರದಲ್ಲಿ. ನಿಮ್ಮ ಮಾತಿಗೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಇವತ್ತು ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನ್ನಣೆಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ. ಇವತ್ತು ನನಗೆ ನೀವೇನು ಆಡಳಿತದ ಸಂದರ್ಭದಲ್ಲಿ 2 ಬಾರಿ ಆಶೀರ್ವಾದವನ್ನು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಾನು ಇವತ್ತೊಂದು ಹೊಸ ರೈಲ್ವೆ ಮಾರ್ಗ ಸರ್ವೆ ಮಾಡ್ತಕ್ಕಂಥದ್ದಾಗಿದೆ. ಅದು ಇವತ್ತು ದರೋಜಿ ಗಂಗಾವತಿಯಿಂದ ಬಾಗಲಕೋಟೆವರೆಗೆ ಕಂಗಡಿಗೆ ಅವರು ಕೂಡ ನಮ್ಮ ಮಂತ್ರಿಗಳಿದ್ದಾರೆ. ಅಮರೇಗೌಡರು ಇವತ್ತು ನನ್ನ ಸಹೋದ್ಯೋಗಿಗಳಿದ್ದಾರೆ. ಹಾಗೆ ಇವತ್ತು ಇಕ್ಬಾಲ್ ಅನ್ಸಾರಿ ಅವರನ್ನು ಲೀಡ್ ತಗೊಂಡ್ರೆ ಇವತ್ತು ಒಂದು ಕಡೆ ರಾಯರೆಡ್ಡಿ ಅವರಿದ್ದಾರೆ, ಮತ್ತೊಂದು ಕಡೆ ಅಪ್ಪನಗೌಡರಿದ್ದಾರೆ. ಇವೆಲ್ಲ ನಾಯಕರು ಕೂಡ ಸೇರಿಕೊಂಡು, ರಾಘು ಅವರು ಸೇರಿಕೊಂಡು ಇವತ್ತು ಆ ಯೋಜನೆಯನ್ನ ಇವತ್ತು ಬಜೆಟ್ ನಲ್ಲಿ ಅಲೋಕೇಶನ್ ಮಾಡತಕ್ಕಂಥದ್ರಲ್ಲಿ ಎಲ್ಲರ ಪಾತ್ರ ಬಹಳ ದೊಡ್ಡದಿದೆ. ನಮಗೆ ಸಿಗತಕ್ಕಂಥ ಅವಕಾಶ ಬಳಸ್ಕೋಬೇಕಾಗಿತ್ತು. ನಮಗೂ ಒಂದು ಕಡೆ ಇವತ್ತು ಇರ್ತದೆ, ನಮ್ಮ ಡಿಸ್ಪ್ಯೂಟ್ ಇರ್ತದೆ, ನಮ್ಮ ಇವತ್ತು ಡಿಫರೆನ್ಸಸ್ಗಳಿರ್ತವೆ. ಆದ್ರೆ ಇಡೀಯಾಗಿ ಇವತ್ತು ಕ್ಷೇತ್ರದ ಜನತೆಗೆ ಇವತ್ತು ಏನಾದರೂ ಉಪಕಾರವನ್ನು ಮಾಡಬೇಕಾದ್ರೆ ಅದು ನಮಗೆ ಇವತ್ತು ನಮ್ಮ ಪುಣ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಆಡಳಿತಕ್ಕಿದೆ. ಇವತ್ತು ನಮ್ಮವರಾದಂತಹ ಮುಖ್ಯಮಂತ್ರಿಗಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಹಾಗಾಗಿ ಇವತ್ತು ನೀವು ಇವತ್ತು ಸೇರಿಕೆ ಏನಿದೆಯಲ್ಲ, ಕರ್ನಾಟಕ ರಾಜ್ಯದ ಸೇರು ಇವತ್ತು ಏನು ಕೇಂದ್ರದ ಸೇರನ್ನು ಇವತ್ತು ನಾವು ಇವತ್ತು ಮುಖ್ಯಮಂತ್ರಿಯವರ ಮುಖಾಂತರ ಏನು ಐಟಿ ಡಿಪಾರ್ಟ್ಮೆಂಟ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಗಳಂತ ಎಂ.ಬಿ. ಪಾಟೀಲ್ ಅವರ ಜೊತೆ ಕೂತ್ಕೊಂಡು 2 ವಿಚಾರದಲ್ಲಿ 2-3 ವಿಚಾರದಲ್ಲಿ ಹಿಂದೆಗಡೆ ಆಪ್ಷನಲ್ ಆಗಿ ಇವತ್ತು ನಾವೆಲ್ಲ ನಾಯಕರು ಕೂಡ ಮಾತಾಡೋಣ. ಆದ್ರೆ ಇದ್ರ ಬಗ್ಗೆ ಮಾತ್ರ ಅನ್ಸಾರಿ ಅವರು ಲೀಡ್ ತಗೋಬೇಕು. ಮತ್ತು ಇನ್ನಿತರ ಎಲ್ಲ ನಾಯಕರು ಕೂಡ ಏನು ಶ್ರೀನಾಥ್ ಇರ್ಬೋದು, ಮಲ್ಲಿಕಾರ್ಜುನ ನಾಗಪ್ಪ ಇರ್ಬೋದು, ಎಲ್ಲರೂ ಕೂಡ ಈ ವಿಷಯವನ್ನು ನೀವು ಕೈಗೆತ್ತಿಕೊಂಡ್ರೆ
ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದು. ಯಾರು ನೋಡಿ ಮತ ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ. ನಾನು ನಿನ್ನೆ ಬರೋ ಕಾಲಕ್ಕೆ ಒಬ್ಬ ಮದುವೆ ನಮ್ಮ ಮನೆಯ ಹತ್ರ ಅಲ್ಲಿ ಇರ್ತೀನಿ. ಅವರು ಮದುವೆ ಮಕ್ಕಳು ಮಾಡೋ ಕಾಲಕ್ಕೆ ನಮ್ಮ ಮನೆ ಹೆಣ್ಮಕ್ಳ ಜೊತೆ ಜೊತೆ ಎಲ್ಲ ಒಡನಾಗಿ ಮಕ್ಕಳು ನೀತಿ ಮಾಡೋದು. ಆ ಹೆಣ್ಮಗಳು ಹೇಳ್ತಿದ್ರು ಒಂದು ಬುದ್ಧಿ, ಸಿದ್ದರಾಮಯ್ಯ ಬಂದ ಮೇಲೆ ಶಾಂತಿ ಎಲ್ಲರೂ ಏನು ಈ ಬಿಜೆಪಿಲ್ಲ, ಗಲಾಟೆ 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 ಗಲಾಟೆ, ಟೆನ್ಷನ್ ಟೆನ್ಷನ್ ಟೆನ್ಷನ್. ಪಾಪ ಸಿದ್ದರಾಮಯ್ಯ ಅಂತ ಬಂದ್ಮೇಲೆ ಇವತ್ತು ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ ಅಂತ ಹೇಳಿದ್ರು. ಜನಪ್ರಿಯತೆ ಕಡಿಮೆ ಆಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಆರ್ಥಿಕವಾದ ಇವತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಇವತ್ತು ಸಿದ್ದರಾಮಯ್ಯ ಎಲ್ಲರೂ ಮನಸ್ಸಿನ ಮುಂದೆ ಕೂಡ ಒಳ್ಳೆ ಯೋಜನೆಯನ್ನು ಕೂಡ ಕೊಡ್ತಾರೆ. ತಮ್ಮೆಲ್ಲರ ಆಶೀರ್ವಾದ ಕೂಡ ಹೀಗೆ ಇರಬೇಕಂತ ನಾವು ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ನಾವು ಕೂಡ ಇದ್ದೀವಿ. ನಮ್ಮ ರಾಜ್ಯದ ನಿರ್ಮಲ ಸೀತಾರಾಮನ್ ನಮ್ಮ ರಾಜ್ಯದಿಂದ ರಾಜ್ಯಸಭೆ ಆಯ್ಕೆ ಸಚಿವರಾಗಿದ್ದಾರೆ. ಮೊನ್ನೆ ದೇಶದಲ್ಲೇ ಅತಿ GST ಟ್ಯಾಕ್ಸ್ ಕಲೆಕ್ಟ್ ಆಗೋದ್ರಲ್ಲಿ ನಮ್ಮ ರಾಜ್ಯ ರಾಜಸ್ಥಾನದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕದಿಂದ ಅತಿ ಎಷ್ಟು ಟ್ಯಾಕ್ಸ್ ಅವರು ನಮ್ಮ ದೇಶಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಮಾ ಆಗ್ತಾ ಇದೆ. ನಾವೆಲ್ಲರೂ ಕೂಡ ನಿರೀಕ್ಷೆ ಇದ್ವಿ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಬಂದು ಎಲ್ಲ ಸಚಿವರು ಮನವಿ ಮಾಡಿದ್ರು, ನಮ್ಮಿಂದ ಇಷ್ಟು ಟ್ಯಾಕ್ಸ್ ದೇಶಕ್ಕೆ ಗೊತ್ತಾ ಇದೆ, ನಮ್ಮ ಜನರಿಗೆ ಕೂಡ ಯೋಜನೆ ಅನ್ಕೊಡ್ರಿ ಅಂತ ಹೇಳಿ ಮುಖ್ಯಮಂತ್ರಿ ಕೂಡ ಮನವಿ ಮಾಡಿದ್ರು. ಬಜೆಟ್ ಮ್ಯಾಗ ಒಂದು ತಾಸು 30 ನಿಮಿಷ ಬಜೆಟ್ ಓದಿಲ್ಲ, ಒಂದು ಯೋಜನೆ ಕೂಡ ಕರ್ನಾಟಕ ದೇಶಕ್ಕೆ ಬರಲೇ ಇಲ್ಲ. ಒಂದು ಯೋಜನೆ ಕೂಡ ಕರ್ನಾಟಕಕ್ಕೆ ಬರಲೇ ಇಲ್ಲ. ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಆಂಧ್ರ ಪ್ರದೇಶಕ್ಕೆ ಕೊಡ್ತಾರೆ, ಬಿಹಾರ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆಯ ಜನರಿಗೆ ಇವರು ಅನ್ಯಾಯವನ್ನು ಕೂಡ ಮಾಡ್ತಾರೆ. ಮುಂದೆ ಕೂಡ ನಾವು ವಿರೋಧ ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅಲ್ಲಿ 17 ಜನ ಸಂಸದರು ಬಿಜೆಪಿ ಅವರು, ಇಬ್ಬರು ಜೆಡಿಎಸ್ ಅವರು ಕೂಡ ಬಿಜೆಪಿ ಸಪೋರ್ಟ್ ಮಾಡ್ತಾರೆ. ನಾವು ಮೊನ್ನೆ ಕೇಂದ್ರದಲ್ಲಿ ನಾವು ಸಂಸತ್ತಿಗೆ ವಿರೋಧ ಮಾಡಿದ್ವಿ. ನೀವು ಕಾಂಗ್ರೆಸ್ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಂದ್ರೆ ಬೇರೆ ಒಬ್ಬ ಸಂಸದರು ಬಾಯಿ 19 ಜನ ಬಾಯಿನೇ ತೆಗೆದಿಲ್ಲ. ಇವತ್ತು ಬಿಜೆಪಿಯವರು ಈ ತರವಾದ ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ಅನ್ಯಾಯವನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ತಾವೇನ್ ಶಕ್ತಿ ಪಡೆದರೆ ತಮ್ಮ ಶಕ್ತಿಯನ್ನು ಇಟ್ಟುಕೊಂಡು ಎಲ್ಲ ಕರ್ನಾಟಕದ ಕಾಂಗ್ರೆಸ್ ಸದಸ್ಯರು ಕೂಡ ನಾವು ಈ ಅನ್ಯಾಯ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಮತ್ತೊಮ್ಮೆ 2 ಬಾರಿ ನಾವು ನಮ್ಮ ತಂದೆಯವರ ರಾಮಸರಿ ಸ್ಪರ್ಧೆ ಮಾಡಲು ಸೋಲಾಗಿ ಅವರು ಕೂಡ ಗಂಗಾವತಿ ಅಂತ ಒಂದು ಕ್ಷೇತ್ರದಿಂದ ಒಂದು ಸರಿಯಾಗಿತ್ತು ಲೀಡಾಗಿತ್ತು, ಒಂದು ಸರಿಯಾಗಿತ್ತು ಕಡಿಮೆ ಆಗಿತ್ತು. ಕಡಿಮೆ ಅಂತರದಿಂದ 2 ಸರಿ ಸೋತಿದ್ವಿ. ಆ ಭಾರತ 16 ಹೆಚ್ಚು ಮಟ್ಟಗಳಿಂದ ಆಶೀರ್ವಾದ ಮಾಡಿದರೆ